ನನ್ನ ಬಟ್ಟೆಗಳು ಎಲ್ಲಿವೆ? ಇಡೀ ದಿನ ಬರೀ ನಿನ್ನ ಕೆಲಸಗಳಲ್ಲಿ ಮುಳುಗಿರುತ್ತೀಯ. ಅವನು ಕೋಣೆಯೊಳಗೆ ಬರುತ್ತಿದ್ದಂತೆ ಗಟ್ಟಿಯಾದ ಧ್ವನಿಯಲ್ಲಿ ಕೇಳಿದನು. ಮೀಶಾ ಮೇಜಿನ ಮೇಲಿದ್ದ ತನ್ನ ಪುಸ್ತಕವನ್ನು ಕೆಳಗಿಡುತ್ತಾ ಕಣ್ಣೆತ್ತಿ ನೋಡಿದಳು. ಅವಳ ಮುಖದಲ್ಲಿ ತಣ್ಣನೆಯ ಭಾವವಿತ್ತು. ಅಲ್ಮಾರಿಯಲ್ಲಿದೆ, ಯಾವಾಗಲೂ ಇಡುವ ಜಾಗದಲ್ಲೇ ಇದೆ. ಒಂದು ವೇಳೆ ಇಸ್ತ್ರಿ ಮಾಡದಿದ್ದರೆ ಆಕಾಶವೇನು ಬಿದ್ದು ಹೋಗುತ್ತಾ? ನಾನು ಈಗಲೇ ಮಾಡಿಕೊಡುತ್ತೇನೆ ಎಂದಳು. ವಿಹಾನ್ ಇಸ್ತ್ರಿ ಸ್ಟ್ಯಾಂಡ್ ಕಡೆಗೆ ನೋಡುತ್ತಾ ವ್ಯಂಗ್ಯವಾಗಿ ನಕ್ಕನು. ನಿನಗಾಗಿ ಕಫನನ್ನು ಮಾತ್ರ ತುಂಬ ಇಷ್ಟಪಟ್ಟು ಇಸ್ತ್ರಿ ಮಾಡಿಕೊಂಡಿರುತ್ತೀಯ, ಆದರೆ ನನ್ನ ಬಟ್ಟೆಗಳಿಗೆ ನಿನಗೆ ಸಮಯ ಸಿಗಲಿಲ್ಲ. ಮೀಶಾ ಕೋಪದಿಂದ ಪುಸ್ತಕವನ್ನು ಮುಚ್ಚಿ ಒಂದು ಕಡೆ ಇಟ್ಟಳು. ಈ ಕಫನ್ ಅಂತ ವ್ಯಂಗ್ಯವಾಗಿ ಆಡುವುದನ್ನು ನಿಲ್ಲಿಸು ವಿಹಾನ್. ನಿನ್ನ ಬಟ್ಟೆಗಳ ಬಗ್ಗೆ ಗಮನ ಹರಿಸುವುದು ಎಂದರೆ ನಾನು ನಿನ್ನ ಮನೆಯ ಕೆಲಸದಾಕೆ ಎಂದು ಅರ್ಥವಲ್ಲ. ನಾನು ನಿನ್ನ ಹೆಂಡತಿ ಮತ್ತು ನನಗೂ ಒಂದು ಬದುಕಿದೆ. ಅವಳ ಮಾತಿಗೆ ವಿಹಾನ್ನ ಹಣೆ ಮೇಲಿನ ಗೆರೆಗಳು ಮತ್ತಷ್ಟು ಆಳವಾದವು. ಬದುಕ? ಎಂತಹ ಬದುಕು? ನೀನು ಇಲ್ಲಿ ಕೇವಲ ನಿನ್ನ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀಯ. ಆದರೆ ನನ್ನ ಕೆಲಸ ಮಾಡುವುದು ನಿನ್ನ ಜವಾಬ್ದಾರಿಗಳಲ್ಲಿ ಸೇರಿದೆ. ಅದು ನಿನಗೆ ಇಷ್ಟವಿರಲಿ ಅಥವಾ ಇಲ್ಲದಿರಲಿ. ಜವಾಬ್ದಾರಿನ? ವಿಹಾನ್, ನನಗೆ ನನ್ನ ಜವಾಬ್ದಾರಿಗಳನ್ನು ಕಲಿಸಬೇಡ. ನನಗೆ ಯಾವುದು ಸರಿ ಎನಿಸುತ್ತದೆಯೋ ಅದನ್ನೇ ನಾನು ಮಾಡುತ್ತೇನೆ. ಮತ್ತು ನಿನ್ನ ಈ ಸದಾ ಹುಕುಂ ಚಲಾಯಿಸುವ ಅಭ್ಯಾಸವಿದೆಯಲ್ಲ, ಅದನ್ನು ಬಿಟ್ಟು ಬಿಡು. ನಾನು ನಿನ್ನ ಕೆಲಸದಾಕೆಯಲ್ಲ, ಸಮಾನವಾದ ಬಾಳ ಸಂಗಾತಿ. ಮೀಶಾ ಹಾಸಿಗೆಯಿಂದ ಎದ್ದೇಳುತ್ತಾ ಕಠಿಣ ಧ್ವನಿಯಲ್ಲಿ ಉತ್ತರಿಸಿದಳು. ವಿಹಾನ್ ಇಸ್ತ್ರಿ ಮಾಡಿದ ಶರ್ಟನ್ನು ಎತ್ತಿ ಹಾಸಿಗೆಯ ಮೇಲೆ ಎಸೆದನು. ಇದೇ ನಿನ್ನ ಸಮಸ್ಯೆ. ನಿನಗೆ ಜವಾಬ್ದಾರಿ ನಿಭಾಯಿಸುವುದು ಬರುವುದಿಲ್ಲ, ಮನೆ ನಿಭಾಯಿಸುವುದೂ ಬರುವುದಿಲ್ಲ, ಆದರೆ ನಾಲಿಗೆ ಹರಿಬಿಡುವುದರಲ್ಲಿ ಮಾತ್ರ ಯಾವುದೇ ಕೊರತೆ ಇಲ್ಲ. ಮೀಶಾಳ ಕೋಪ ಈಗ ಹತೋಟಿ ಮೀರಿತ್ತು. ಮತ್ತು ನಿನಗೆ ಗಂಡ ಅಂತ ಕರೆಸಿಕೊಳ್ಳುವ ಯಾವುದೇ ಹಕ್ಕಿಲ್ಲ ವಿಹಾನ್. ನಾನು ಈ ಮನೆಗೆ ಬಂದಾಗಿನಿಂದ ನೀನು ನನಗೆ ಎಂದಿಗೂ ಗೌರವ ಕೊಟ್ಟಿಲ್ಲ. ಯಾವಾಗಲೂ ನಿನ್ನ ಅಹಂಕಾರವನ್ನೇ ತೋರಿಸುತ್ತೀಯ. ನಾನು ನಿನ್ನ ಪಾಲಿಗೆ ಒಂದು ಹೊರೆ ಎಂಬಂತೆ ನಡೆಸಿಕೊಳ್ಳುತ್ತೀಯ. ಹೊರೆ? ಹೌದು, ನೀನು ನನಗೆ ಹೊರೆಯಾಗಿಯೇ ಕಾಣಿಸುತ್ತೀಯ ಮೀಶಾ. ನಿನ್ನ ಜೊತೆ ಮನಸ್ಸು ಒಪ್ಪುವುದಿಲ್ಲ ಮತ್ತು ನಿನ್ನ ಜೊತೆ ಮಾತನಾಡುವುದಕ್ಕೂ ಇಷ್ಟವಾಗುವುದಿಲ್ಲ. ವಿಹಾನ್ ಮುನ್ನಡೆದನು. ಅವನ ಧ್ವನಿ ಕಠಿಣ ಮತ್ತು ನಿಧಾನವಾಗಿತ್ತು. ಅವನ ಮಾತುಗಳು ಮೀಶಾಳ ತನುಮಾನದಲ್ಲಿ ಬೆಂಕಿ ಹಚ್ಚಿದಂತಾಯಿತು. ಈ ಮಾತನ್ನು ನೀನು ಈ ಹಿಂದೆಯೂ ಹಲವು ಬಾರಿ ಹೇಳಿದ್ದೀಯ ವಿಹಾನ್. ಇನ್ನು ಮುಂದೆ ಇದನ್ನು ಕೇಳಿಸುವ ಅಗತ್ಯವಿಲ್ಲ. ನಿನಗೆ ಇಷ್ಟೊಂದು ಸಮಸ್ಯೆ ಇದ್ದರೆ ಈ ವಿಷಯವನ್ನು ಇಲ್ಲಿಗೆ ಮುಗಿಸಿಬಿಡಬಾರದೇಕೆ? ಈ ತಣ್ಣನೆಯ ನಡವಳಿಕೆಯನ್ನು ಕೊನೆಗಾಣಿಸಬಾರದೇಕೆ? ಮೀಶಾ ಕೈ ಎತ್ತಿ ಮಾತನ್ನು ಮುಗಿಸುವಂತೆ ಸನ್ನೆ ಮಾಡಿದಳು. ವಿಹಾನ್ ಅವಳನ್ನು ತೀಕ್ಷ್ಣವಾದ ನೋಟದಿಂದ ನೋಡುತ್ತಾ ಕೋಣೆಯ ಬಾಗಿಲಿನ ಕಡೆಗೆ ನಡೆದನು. ಯಾಕೆಂದರೆ ನಿನ್ನ ಜೊತೆ ಮಾತನಾಡುವುದು ನನ್ನ ಪಾಲಿಗೆ ಸಮಯದ ವ್ಯರ್ಥಕ್ಕೆ ಸಮಾನ. ಮತ್ತು ನಿನ್ನ ಈ ನಾಲಿಗೆ ಇದೆಯಲ್ಲ, ಒಂದು ದಿನ ನಿನಗೆ ದೊಡ್ಡ ಸಮಸ್ಯೆಯಾಗಲಿದೆ. ಹಾಗಾದರೆ ನೀನು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ವಿಹಾನ್. ನಿನ್ನ ಪ್ರತಿಯೊಂದು ವ್ಯರ್ಥ ವ್ಯಂಗ್ಯ ಮತ್ತು ಕೋಪಕ್ಕೆ ಉತ್ತರ ಕೊಡಲು ನಾನು ಸಿದ್ಧಳಾಗಿದ್ದೇನೆ. ನಿನ್ನ ಈ ಅಹಂಕಾರ ನನ್ನ ಪಾಲಿಗೆ ಯಾವುದೇ ಲೆಕ್ಕಕ್ಕಿಲ್ಲ ವಿಹಾನ್. ಮೀಶಾ ಹಿಂದಿನಿಂದಲೇ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದಳು. ವಿಹಾನ್ ಬಾಗಿಲನ್ನು ಜೋರಾಗಿ ಮುಚ್ಚಿ ಹೊರಗೆ ಹೊರಟು ಹೋದನು. ಮೀಶಾ ದೀರ್ಘವಾಗಿ ಉಸಿರಾಡುತ್ತಾ ತನ್ನನ್ನು ತಾನು ನಿಭಾಯಿಸಿಕೊಳ್ಳಲು ಪ್ರಯತ್ನಿಸಿದಳು. ಅವಳ ಹೃದಯದಲ್ಲಿ ಕಹಿ ಭಾವವಿತ್ತು. ಆದರೆ ಅವನ ವಿರುದ್ಧ ಧ್ವನಿ ಎತ್ತುವುದೇ ತನ್ನ ಶಕ್ತಿ ಎಂಬುದು ಅವಳಿಗೆ ಗೊತ್ತಿತ್ತು. ಅವಳು ವಿದ್ಯಾವಂತ ಮತ್ತು ಸುಂದರ ಹುಡುಗಿಯಾಗಿದ್ದಳು. ಹಾಗಿರುವಾಗ ಅವಳು ವಿಹಾನ್ ಎದುರು ಹೇಗೆ ತಾನೇ ಮಣಿಯಲು ಸಾಧ್ಯ? ಮದುವೆಯಾದಾಗಿನಿಂದಲೇ ಅವಳಿಗೆ ಈ ಮದುವೆ ವಿಹಾನ್ಗೆ ಇಷ್ಟಕ್ಕೆ ವಿರುದ್ಧವಾಗಿ ನಡೆದಿದೆ ಮತ್ತು ಅವನು ತನ್ನನ್ನು ಕಣ್ಮಣ್ಣ ತುಂಬಿ ಇಷ್ಟಪಡುವುದಿಲ್ಲ ಎಂಬ ವಿಷಯದ ಅರಿವು ಚೆನ್ನಾಗಿಯೇ ಇತ್ತು. ಅವನ ಈ ತಣ್ಣನೆಯ ಹಾಗೂ ಸಾದ ನಡವಳಿಕೆಯು ಅವಳನ್ನು ತುಂಬ ಯೋಚಿಸುವಂತೆ ಮಾಡುತ್ತಿತ್ತು. ಮತ್ತು ದಿನ ಕಳೆದಂತೆ ಅವನ ವರ್ತನೆ ಮತ್ತಷ್ಟು ಕಹಿಯಾಗುತ್ತಾ ಸಾಗಿತ್ತು. ವಿದ್ಯಾವಂತ ಹುಡುಗಿಯಾಗಿದ್ದ ಮೀಶಾ ಅವನ ಮುಂದೆ ಹೇಗೆ ತಾನೇ ಸುಮ್ಮನಿರಲು ಸಾಧ್ಯ? ಮತ್ತು ಅವನ ನಾಲಿಗೆಯ ಕಹಿ ಮಾತುಗಳನ್ನು ಹೇಗೆ ತಾನೇ ಸಹಿಸಿಕೊಳ್ಳಲು ಸಾಧ್ಯ? ಅವಳು ಕೂಡ ಈಗ ಅವನ ಮುಂದೆ ಮಾತನಾಡಲು ಶುರು ಮಾಡಿದ್ದಳು ಮತ್ತು ಪ್ರತಿಯೊಂದು ಮಾತಿಗೂ ತಕ್ಕ ಉತ್ತರವನ್ನೇ ನೀಡುತ್ತಿದ್ದಳು. ಇದರಿಂದ ಅವನು ಒಳಗೊಳಗೆ ಉರಿದುಕೊಳ್ಳುತ್ತಿದ್ದನು. ಆರಂಭದ ದಿನಗಳಲ್ಲಿ ಹೆದರಿ ಬೆದರಿ ಇರುತ್ತಿದ್ದ ಹುಡುಗಿಗೆ ಈಗ ನಾಲಿಗೆ ಬಂದಿತ್ತು ಮತ್ತು ಈ ವಿಷಯ ವಿಹಾನ್ಗೆ ಕಣ್ಮಣಕ್ಕೂ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ. ರಾತ್ರಿಯ ಗಾಢ ಮೌನ ಕೋಣೆಯಲ್ಲಿ ಆವರಿಸಿತ್ತು. ಗೋಡೆಯ ಮೇಲಿನ ಗಡಿಯಾರದ ಟಿಕ್ ಟಿಕ್ ಸದ್ದು ಒಬ್ಬ ಮೂಕ ಪ್ರೇಕ್ಷಕನಂತೆ ಸಮಯ ಕಳೆದು ಹೋಗುತ್ತಿರುವುದನ್ನು ಸಾರುತ್ತಿತ್ತು. ಕೋಣೆಯ ಮಂದ ಬೆಳಕು ವಿಹಾನ್ ಮತ್ತು ಮೀಶಾ ನಡುವಿನ ದೂರವನ್ನು ಮತ್ತಷ್ಟು ಸ್ಪಷ್ಟವಾಗಿ ತೋರಿಸುತ್ತಿತ್ತು. ವಿಹಾನ್ ಹಾಸಿಗೆಯ ಒಂದು ಕಡೆ ಗೋಡೆಯ ಕಡೆಗೆ ಮುಖ ಮಾಡಿ ಚೂಪಾಗಿ ಮಲಗಿದ್ದನು. ಅವನ ಹಣೆ ಮೇಲಿನ ಗೆರೆಗಳು ಆಳವಾಗಿದ್ದವು. ಅವನು ತನ್ನದೇ ಆಲೋಚನೆಗಳಲ್ಲಿ ಮುಳುಗಿರುವಂತೆ ಕಾಣಿಸುತ್ತಿದ್ದನು. ಮೀಶಾ ಮತ್ತೊಂದು ಕಡೆ ಹಾಸಿಗೆಯ ಇನ್ನೊಂದು ತುದಿಯಲ್ಲಿ ಚಾವಣಿಯ ಕಡೆಗೆ ಮುಖ ಮಾಡಿ ಮಲಗಿದ್ದಳು. ಆದರೆ ಅವಳ ಕಣ್ಣುಗಳಲ್ಲಿ ನಿದ್ದೆಯ ಯಾವುದೇ ಸುಳಿವಿರಲಿಲ್ಲ. ಇಬ್ಬರ ನಡುವಿನ ದೂರ ಎಷ್ಟಿತ್ತೆಂದರೆ ಅವರಿಬ್ಬರು ಎರಡು ಬೇರೆ ಬೇರೆ ಜಗತ್ತಿನಲ್ಲಿ ಬದುಕುತ್ತಿರುವಂತೆ ಭಾಸವಾಗುತ್ತಿತ್ತು. ಇಬ್ಬರು ಒಂದೇ ಹಾಸಿಗೆಯನ್ನು ಹಂಚಿಕೊಳ್ಳುತ್ತಿದ್ದರಾದರೂ ಮದುವೆಯ ಮೊದಲ ರಾತ್ರಿಯಿಂದಲೇ ಇಬ್ಬರ ನಡುವಿನ ಅಂತರ ಹಾಗೆ ಉಳಿದುಕೊಂಡಿತ್ತು. ಮದುವೆಯ ಮೊದಲ ರಾತ್ರಿಯೇ ವಿಹಾನ್ ಮೀಶಾಳಿಗೆ ಸ್ಪಷ್ಟ ಮಾತುಗಳಲ್ಲಿ ತಿಳಿಸಿಬಿಟ್ಟಿದ್ದನು. ನೀನು ನನ್ನ ಆಯ್ಕೆಯೂ ಅಲ್ಲ, ಎಂದಿಗೂ ನನ್ನ ಇಷ್ಟದವಳು ಆಗುವುದಕ್ಕೂ ಸಾಧ್ಯವಿಲ್ಲ. ಈ ವಿಷಯವನ್ನು ನೀನು ಎಷ್ಟು ಬೇಗ ಅರ್ಥ ಮಾಡಿಕೊಳ್ಳುತ್ತೀಯೋ ಅಷ್ಟೇ ನಿನಗೆ ಒಳ್ಳೆಯದು.
ನನ್ನಿಂದ ಎಂದಿಗೂ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳಬೇಡ, ಏಕೆಂದರೆ ನಿನ್ನ ಅಸ್ತಿತ್ವದ ಬಗ್ಗೆ ನನಗೆ ಯಾವುದೇ ಆಸಕ್ತಿ ಇಲ್ಲ. ಅಂದಹಾಗೆ ಸಿನಿಮಾಗಳಲ್ಲಿ ಮತ್ತು ಕಥೆಗಳಲ್ಲಿ ತೋರಿಸುವಂತೆ ಸೋಫಾದ ಮೇಲೆ ಮಲಗುವ ನಾಟಕವನ್ನಂತೂ ಖಂಡಿತ ಮಾಡಬೇಡ. ನನಗೆ ಈ ನಾಟಕಗಳು ಇಷ್ಟವಿಲ್ಲ. ನೀನು ಹಾಸಿಗೆಯ ಮೇಲೆಯೇ ಮಲಗು, ಆದರೆ ಎಂದಿಗೂ ನನ್ನ ಹತ್ತಿರ ಬರಲು ಪ್ರಯತ್ನಿಸಬೇಡ. ಹೀಗೆ ಹೇಳುತ್ತಾ ಅವನು ತನ್ನ ದಿಂಬನ್ನು ತೆಗೆದುಕೊಂಡು ತನ್ನ ಕಡೆಗೆ ತಿರುಗಿ ಮಲಗಿದ್ದನು. ಆ ಸಮಯದಲ್ಲಿ ಮೀಶಾಳಿಗೆ ಅನಿಸಿದ್ದು ಏನೆಂದರೆ, ಇದು ಕೇವಲ ಕೆಲವು ದಿನಗಳ ಕೋಪ ಅಷ್ಟೇ. ಅವನು ಬಹುಶಃ ಈ ಮದುವೆಯಿಂದ ಬೇಸರಗೊಂಡಿದ್ದಾನೆ ಮತ್ತು ದಿನ ಕಳೆದಂತೆ ತಾನಾಗಿಯೇ ಹಳಿಗೆ ಬರುತ್ತಾನೆ ಎಂದು. ಆದರೆ ಅವರ ನಡುವಿನ ದೂರ ಇಂದು ಕೂಡ ಹಾಗೆಯೇ ಇತ್ತು. ಮೀಶಾ ಲಘುವಾಗಿ ಮಗ್ಗಲು ಬದಲಾಯಿಸಿದಳು, ಆದರೆ ವಿಹಾನ್ ಕಡೆಗೆ ನೋಡುವ ಧೈರ್ಯ ಮಾಡಲಿಲ್ಲ. ಅವಳ ಹೃದಯ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಿತ್ತು. ತಾನು ಎಂದಾದರೂ ಖಂಡಿತ ಕನಸಿನ ಬದುಕು ಇದೇನಾ? ತನಗೆ ನೆಮ್ಮದಿ ನೀಡಬಲ್ಲ ಸಂಬಂಧ ಇದೇನಾ? ವಿಹಾನ್ ಕೂಡ ಮಗ್ಗಲು ಬದಲಾಯಿಸಿದನು, ಆದರೆ ಅವನ ಮುಖ ಈಗಲೂ ಮತ್ತೊಂದು ಕಡೆಯೇ ಇತ್ತು. ಅವನ ಹಣೆ ಮೇಲಿನ ಭಾರ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು, ಆದರೆ ಅದನ್ನು ನಾಲಿಗೆಯ ಮೇಲೆ ತರಲು ಅವನು ಅಸಮರ್ಥನಾಗಿದ್ದನು. ಇಬ್ಬರ ನಡುವೆ ಮಾತು ಆರಂಭವಾದರೆ ಮತ್ತೊಂದು ಜಗಳಕ್ಕೆ ಕಾರಣವಾಗುತ್ತದೆ ಎಂಬುದು ಅವನಿಗೆ ತಿಳಿದಿತ್ತು. ಮತ್ತು ಇಂದಿನ ರಾತ್ರಿ ಅವನು ಮತ್ತಷ್ಟು ಗೊಂದಲವನ್ನು ಬಯಸುತ್ತಿರಲಿಲ್ಲ. ಮೀಶಾ ತನ್ನನ್ನು ತಾನು ಗಟ್ಟಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವಂತೆ ನಿಧಾನವಾಗಿ ನಿಟ್ಟುಸಿರು ಬಿಟ್ಟಳು. ಈ ಮೌನ ಇನ್ನೆಷ್ಟು ದಿನ? ಅವಳು ತನ್ನ ಹೃದಯದಲ್ಲೇ ತನಗೆ ಪ್ರಶ್ನಿಸಿಕೊಂಡಳು. ವಿಹಾನ್ ಚೂಪಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡನು, ಆದರೆ ನಿದ್ದೆ ಅವನಿಂದಲೂ ಕೋಟ್ಯಂತರ ಮೈಲಿ ದೂರವಿತ್ತು. ಅವನ ಹೃದಯದಲ್ಲಿ ಒಂದು ರೀತಿಯ ವಿಚಿತ್ರ ಬೇಸರವಿತ್ತು. ಏನನ್ನು ಹೇಳಬೇಕು ಎನಿಸುತ್ತಿದ್ದರೂ ಅದಕ್ಕೆ ಸೂಕ್ತ ಪದಗಳು ಸಿಗುತ್ತಿರಲಿಲ್ಲ. ಕೋಣೆಯಲ್ಲಿ ಇಬ್ಬರ ನಡುವಿನ ಮೌನ ಮತ್ತಷ್ಟು ಆಳವಾಯಿತು, ಮತ್ತು ಈ ಮೌನ ಅವರ ಸಂಬಂಧದ ನಿಜವಾದ ಪರಿಸ್ಥಿತಿಯನ್ನು ಎತ್ತಿ ತೋರಿಸುತ್ತಿತ್ತು. ಯಾವುದೇ ಮಾತಿಲ್ಲ, ಸಾಂತ್ವನ ಇಲ್ಲ, ಮತ್ತು ಯಾವುದೇ ಭರವಸೆಯ ಕಿರಣವೂ ಇರಲಿಲ್ಲ. ಒಂದೇ ಕೋಣೆಯಲ್ಲಿದ್ದರೂ ಇಬ್ಬರು ಪರಸ್ಪರ ಅಪರಿಚಿತರಾಗಿದ್ದರು. ಅವರ ನಡುವೆ ಗಂಡ ಹೆಂಡತಿಯ ಯಾವುದೇ ಸಂಬಂಧವಿರಲಿಲ್ಲ. ಅವಳು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುವುದರಲ್ಲಿ ಬ್ಯುಸಿಯಾಗಿದ್ದಳು. ನೀರಿನ ಮಂದ ಧ್ವನಿ ಮತ್ತು ಪಾತ್ರೆಗಳ ಸದ್ದು ಅಡುಗೆ ಮನೆಯ ಮೌನವನ್ನು ಮುರಿಯುತ್ತಿತ್ತು. ವಿಹಾನ್ ಮುಂಜಾನೆಯೇ ಬೇಗ ಆಫೀಸಿಗೆ ಹೋಗಿದ್ದನು, ಮತ್ತು ಅವಳು ತನ್ನ ದಿನನಿತ್ಯದ ಕೆಲಸಗಳನ್ನು ಮುಗಿಸುವುದರಲ್ಲಿ ತೊಡಗಿದ್ದಾಗ ಹತ್ತಿರದ ಲಿವಿಂಗ್ ರೂಮ್ನಿಂದ ಅತ್ತೆ ಮತ್ತು ನಾದಿನಿಯರ ಮೇಲುಧ್ವನಿಯ ಮಾತುಗಳು ಅವಳ ಕಿವಿಗೆ ಬೀಳುತ್ತಿದ್ದವು. ಈ ಹುಡುಗಿ ಯಾವ ಹಣೆ ಬರಹ ಹೊತ್ತು ತಂದಿದ್ದಾಳೋ ಗೊತ್ತಿಲ್ಲ. ಮದುವೆಯಾಗಿ 2 ವರ್ಷಗಳೇ ಕಳೆದಿವೆ, ಆದರೆ ಒಂದು ಸಿಹಿ ಸುದ್ದಿಯನ್ನು ಕೊಡಲಿಲ್ಲ. ವಿಹಾನ್ನ ಅಕ್ಕ ದೂರು ಮುಖ ಹೊತ್ತು ಹೇಳಿದಳು. ಮೀಶಾಳ ಕೈಗಳು ಒಂದು ಕ್ಷಣ ಹಾಗೆ ನಿಂತು ಹೋದವು. ಅವಳು ತಣ್ಣನೆಯ ನೀರಿನ ಧಾರೆಯ ಕೆಳಗೆ ತನ್ನ ಹೃದಯವನ್ನು ನಿಭಾಯಿಸಲು ಪ್ರಯತ್ನಿಸುತ್ತಿದ್ದಳು, ಆದರೆ ಕಿವಿಗಳು ತಾವಾಗಿಯೇ ಆ ಮಾತುಗಳನ್ನು ಕೇಳಲು ಮಣಿದಿದ್ದವು. ತಾನು ಮೊದಲ ದಿನದಿಂದಲೇ ಹೇಳುತ್ತಿದ್ದೇನೆ, ವಿಹಾನ್ಗೆ ಈ ಹುಡುಗಿ ಸರಿಯಲ್ಲ. ರೂಪದಲ್ಲೂ ಅಷ್ಟಕ್ಕಷ್ಟೇ, ಸಂಸಾರದಲ್ಲೂ ಏನೂ ವಿಶೇಷವಿಲ್ಲ. ಈಗ ನೋಡಿದರೆ ಬಂಜೆ ಬೇರೆ ಆಗಿದ್ದಾಳೆ. ಅತ್ತೆಯ ಕಹಿ ಮಾತುಗಳು ಅವಳ ಹೃದಯಕ್ಕೆ ಬಾಣದಂತೆ ನಾಡಿದವು. ಅವಳ ಸೌಂದರ್ಯ ಮತ್ತು ಸಂಸ್ಕಾರವನ್ನು ಅವರು ಒಂದೇ ಕ್ಷಣದಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲದಂತೆ ಮಾಡಿದ್ದರು. ಅಮ್ಮ, ನೀವು ಹೇಳುವುದು ಸರಿ. ಮಗುವಾಗದಿದ್ದರೆ ನಮ್ಮ ಮನೆತನದ ವಾರಸುದಾರನ ಕಥೆ ಏನು? ನಮ್ಮ ಅಣ್ಣ ವಿಹಾನ್ನಂತಹ ಅದ್ಭುತ ಹುಡುಗನಿಗೆ ಇದಕ್ಕಿಂತ ಒಳ್ಳೆಯ ಸಂಬಂಧ ಸಿಗುತ್ತಿತ್ತು. 2ನೇ ನಾದಿನಿ ದಿಯಾ ಕೂಡ ನಿಟ್ಟುಸಿರು ಬಿಡುತ್ತಾ ಹೇಳಿದಳು. ಮೀಶಾಳ ಹೃದಯದ ಬಡಿತವೇ ನಿಂತು ಹೋದಂತಾಯಿತು. ಅವಳ ಕೈಯಿಂದ ಒಂದು ತಟ್ಟೆ ಜಾರಿ ಸಿಂಕ್ನಲ್ಲಿ ಬಿತ್ತು, ಆದರೆ ಅವಳು ಕದಲಲಿಲ್ಲ. ಕಣ್ಣಂಚುಗಳು ಒದ್ದೆಯಾಗತೊಡಗಿದವು, ಆದರೂ ಅವಳು ತನ್ನನ್ನು ತಾನು ಗಟ್ಟಿಯಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸಿದಳು. ಅತ್ತೆಯ ಧ್ವನಿ ಮತ್ತೆ ಕೇಳಿಸಿದ್ದು, ಇನ್ನೂ ತಡ ಮಾಡಬಾರದು. ಈ ಹುಡುಗಿಯಿಂದ ನಮಗೆ ವಾರಸುದಾರ ಸಿಗುವುದಿಲ್ಲ ಎಂದಾದರೆ ನಾನು ವಿಹಾನ್ನ 2ನೇ ಮದುವೆ ಬಗ್ಗೆ ಯೋಚಿಸಬೇಕಾಗುತ್ತದೆ. ನಮ್ಮ ವಂಶ ಹೀಗೆ ಕೊನೆಯಾಗಲು ಬಿಡಲು ಸಾಧ್ಯವಿಲ್ಲ. ಮೀಶಾ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡಳು. ಇವರ್ಯಾರಿಗೂ ಅಸಲಿ ಸತ್ಯ ಗೊತ್ತಿಲ್ಲ ಎಂಬುದು ಅವಳಿಗೆ ತಿಳಿದಿತ್ತು. ವಿಹಾನ್ ತನಗೆ ಎಂದಿಗೂ ಹತ್ತಿರ ಬರಲು ಅವಕಾಶವನ್ನೇ ಕೊಟ್ಟಿಲ್ಲ, ಮತ್ತು ಇಂದಿನವರೆಗೂ ತನ್ನನ್ನು ಮುಟ್ಟೂ ಇಲ್ಲ ಎಂಬ ವಿಷಯ ಅವರಿಗೆ ತಿಳಿದಿರಲಿಲ್ಲ. ಆದರೆ ಈ ಮಾತನ್ನು ಅವಳು ಯಾರ ಮುಂದೆಯೂ ಹೇಳುವಂತಿರಲಿಲ್ಲ. ಇದು ಅವಳ ಅಂತರಾತ್ಮದ ನೋವಾಗಿತ್ತು, ಒಂಟಿಯಾಗಿ ಅನುಭವಿಸಬೇಕಾದ ರೋಗವಾಗಿತ್ತು. ಕೆಲವು ಕ್ಷಣಗಳು ಕಳೆದವು. ಮೀಶಾ ದೀರ್ಘವಾಗಿ ಉಸಿರಾಡಿ ತನ್ನನ್ನು ತಾನು ಸರಿದೂಗಿಸಿಕೊಂಡಳು. ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಏನೂ ಆಗೇ ಇಲ್ಲ ಎನ್ನುವಂತೆ ಮತ್ತೆ ಪಾತ್ರೆ ತೊಳೆಯಲು ಶುರು ಮಾಡಿದಳು. ಆದರೆ ಆ ಮಾತುಗಳು ಅವಳ ಹೃದಯಕ್ಕೆ ಚೂರಿಯಂತೆ ಇಳಿದಿದ್ದವು. ವಿಹಾನ್ನ ಉದಾಸೀನತೆ ಮತ್ತು ಮನೆಯವರ ಚುಚ್ಚು ಮಾತುಗಳು ಸೇರಿ ಅವಳ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದವು. ರಾತ್ರಿಯ ಸಮಯ. ಮನೆಯ ವಾತಾವರಣ ವಿಚಿತ್ರವಾಗಿ ಶಾಂತ ಹಾಗೂ ಭಾರವಾಗಿತ್ತು. ವಿಹಾನ್ ಆಫೀಸ್ನಿಂದ ದಣಿದು ಹಿಂತಿರುಗಿದನು. ಅವನ ಕಣ್ಣುಗಳಲ್ಲಿ ಗೊಂದಲ ಮತ್ತು ಮುಖದಲ್ಲಿ ಬೇಸರವಿತ್ತು. ಬಾಗಿಲು ತೆರೆದು ಒಳಗೆ ಬರುತ್ತಿದ್ದಂತೆ ಅವನು ನೇರವಾಗಿ ತನ್ನ ಕೋಣೆಯ ಕಡೆಗೆ ನಡೆದನು. ಆದರೆ ಮೀಶಾ ಗಾಢ ನಿದ್ದೆಯಲ್ಲಿದ್ದಳು. ಒಂದು ಕ್ಷಣ ಅವನು ಅವಳನ್ನೇ ನೋಡುತ್ತಾ ನಿಂತನು. ನಂತರ ತನ್ನ ಬ್ಯಾಗ್ ಇಟ್ಟು ಏನೂ ಹೇಳದೆ ವಾಪಸ್ಸು ತಿರುಗಿದನು. ಅಡುಗೆ ಮನೆಗೆ ಹೋಗಿ ಕ್ಯಾಬಿನೆಟ್ನಿಂದ ತಟ್ಟೆ ತೆಗೆದು ತನಗಾಗಿ ಊಟ ಬಿಸಿ ಮಾಡಿಕೊಳ್ಳಲು ಶುರು ಮಾಡಿದನು. ಅಡುಗೆ ಮನೆಯ ಕಿಟಕಿಯಿಂದ ತಣ್ಣನೆಯ ಗಾಳಿ ಒಳ ಬರುತ್ತಿತ್ತು, ಆದರೆ ವಿಹಾನ್ ಒಳಗಿನ ಒತ್ತಡ ಮಾತ್ರ ಕಡಿಮೆಯಾಗುತ್ತಿರಲಿಲ್ಲ.
ಮತ್ತೊಂದೆಡೆ ದಿಯಾ ಮತ್ತು ಮಾಯಾ ಲಿವಿಂಗ್ ರೂಮ್ನಲ್ಲಿ ಕುಳಿತು ತಮ್ಮ ಕಾಲೇಜು ಉಪನ್ಯಾಸದ ನೋಟ್ಸ್ ಬರೆಯುತ್ತಿದ್ದರು. ಅಡುಗೆ ಮನೆಯಿಂದ ಬರುತ್ತಿದ್ದ ಸದ್ದಿನ ಕಡೆಗೆ ಗಮನ ಹರಿಸಿದ ಅವರು ವಿಹಾನ್ ತಾನೇ ಊಟ ಬಡಿಸಿಕೊಳ್ಳುತ್ತಿರುವುದನ್ನು ನೋಡಿ ಆಶ್ಚರ್ಯಪಟ್ಟರು. ಅಮ್ಮ, ವಿಹಾನ್ ಅಣ್ಣ ತಾನೇ ಊಟ ಬಡಿಸಿಕೊಳ್ಳುತ್ತಿದ್ದಾನೆ, ದಿಯಾ ಆಶ್ಚರ್ಯದಿಂದ ಹೇಳಿದಳು. ಹತ್ತಿರದ ಸೋಫಾದಲ್ಲಿ ಕುಳಿತಿದ್ದ ಸರಳರವರು ತಕ್ಷಣ ಎದ್ದು ಅಡುಗೆ ಮನೆಯ ಕಡೆಗೆ ಬಂದರು. ವಿಹಾನ್ ಮಗನೇ, ಇದೇನು ಮಾಡುತ್ತಿದ್ದೀಯಾ? ಮತ್ತು ಈ ಮೀಶಾ ಎಲ್ಲಿದ್ದಾಳೆ? ಅವರ ಧ್ವನಿಯಲ್ಲಿ ಆಶ್ಚರ್ಯ ಮತ್ತು ಅಸಮಾಧಾನ ಒಟ್ಟಿಗೆ ಇತ್ತು. ವಿಹಾನ್ ತಟ್ಟೆಗೆ ಪಲ್ಯ ಹಾಕಿಕೊಳ್ಳುತ್ತಾ ನಿರ್ಲಕ್ಷ್ಯದಿಂದ ಮಲಗಿದ್ದಾಳೆ ಎಂದು ಹೇಳಿದನು. ಇದನ್ನು ಕೇಳಿದ ಸರಳರವರ ಮುಖದಲ್ಲಿ ಕೋಪ ಮತ್ತಷ್ಟು ಹೆಚ್ಚಾಯಿತು. ಅವರು ಸಿಟ್ಟಿನಿಂದ, ಇದ್ಯಾವ ರೀತಿ ವಿಹಾನ್? ಗಂಡ ದಿನವಿಡೀ ದುಡಿದು ಸುಸ್ತಾಗಿ ಮನೆಗೆ ಬಂದರೆ ಹೆಂಡತಿ ಮಲಗಿದ್ದಾಳ? ನಿನಗೆ ಊಟ ಕೊಡಲು ಕೂಡ ಅವಳಿಗೆ ಎದ್ದೇಳಲು ಆಗುವುದಿಲ್ಲವೇ ಎಂದು ಹೇಳಿದರು. ವಿಹಾನ್ ಕುರ್ಚಿ ಎಳೆದು ಕುಳಿತುಕೊಳ್ಳುತ್ತಾ ತನ್ನ ತಾಯಿಯನ್ನು ಒಮ್ಮೆ ನೋಡಿದನು. ಬಿಡಿಯಮ್ಮ, ನಾನೇ ಮಾಡಿಕೊಳ್ಳುತ್ತೇನೆ, ಅವಳಿಂದ ನಿರೀಕ್ಷೆ ಇಟ್ಟುಕೊಳ್ಳುವುದು ವ್ಯರ್ಥ ಎಂದನು. ಸರಳರವರ ಧ್ವನಿ ಮತ್ತಷ್ಟು ಹೆಚ್ಚಾಯಿತು. ಇದೆಲ್ಲವೂ ವ್ಯರ್ಥವೇ ವಿಹಾನ್. ಅವಳಿಗೆ ಯಾವುದೇ ಸಂಸ್ಕಾರವೂ ಇಲ್ಲ, ನಿನ್ನ ಆರಾಮದ ಬಗ್ಗೆ ಕಾಳಜಿಯೂ ಇಲ್ಲ. ಇಂತಹ ಹೆಂಡತಿಯಿಂದ ಏನು ಪ್ರಯೋಜನ? ದಿಯಾ ಮತ್ತು ಮಾಯಾ ತಮ್ಮ ಪುಸ್ತಕಗಳನ್ನು ಮುಚ್ಚಿ ಸುಮ್ಮನೆ ತಾಯಿಯ ಮಾತುಗಳನ್ನು ಕೇಳುತ್ತಿದ್ದರು. ಸಾಕಮ್ಮ, ನನಗೆ ನೆಮ್ಮದಿಯಿಂದ ಊಟ ಮಾಡಲು ಬಿಡಿ. ಈ ಮಾತುಗಳನ್ನು ಸದಾ ಕೇಳಿ ನಾನು ಬೇಸತ್ತು ಹೋಗಿದ್ದೇನೆ. ನೀವು ನಿಮ್ಮಿಷ್ಟದಂತೆ ಅವಳನ್ನು ಮದುವೆ ಮಾಡಿ ಕರೆತಂದಿದ್ದೀರಿ. ಈಗ ನಾನು ಏನೂ ಮಾಡಲು ಸಾಧ್ಯವಿಲ್ಲ. ವಿಹಾನ್ ಊಟದ ಮೊದಲ ತುತ್ತನ್ನು ತೆಗೆದುಕೊಳ್ಳುತ್ತಾ ತೀವ್ರ ಕಹಿ ಧ್ವನಿಯಲ್ಲಿ ಹೇಳಿದನು. ಸರಳರವರು ಆಶ್ಚರ್ಯದಿಂದ ತಲೆ ಆಡಿಸುತ್ತಾ ವಾಪಸ್ ಲಿವಿಂಗ್ ರೂಮ್ನ ಕಡೆಗೆ ಹೊರಟರು. ಆದರೆ ಅವರ ಮುಖದಲ್ಲಿ ಅಸಮಾಧಾನವಿತ್ತು. ವಿಹಾನ್ ಒಮ್ಮೆ ದಿಯಾ ಮತ್ತು ಮಾಯಾಳ ಕಡೆಗೆ ನೋಡಿದರು. ಅವರು ಸುಮ್ಮನೆ ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡು ಕುಳಿತಿದ್ದರು. ಅವನು ಊಟದ ತಟ್ಟೆಯನ್ನು ಎತ್ತಿಕೊಂಡು ತನ್ನ ಕೋಣೆಯ ಕಡೆಗೆ ನಡೆದನು. ಅಲ್ಲಿನ ಮೌನ ಈಗ ಮೊದಲಿಗಿಂತಲೂ ಹೆಚ್ಚು ಆಳವಾಗಿರುವಂತೆ ಭಾಸವಾಗುತ್ತಿತ್ತು. ಬಹಳ ದಿನಗಳಿಂದ ಮನೆಯ ವಾತಾವರಣದಲ್ಲಿ ದುಃಖ ಆವರಿಸಿತ್ತು. ಅವನ ಕೋಣೆಯೊಳಗೆ ಬಂದಾಗ ಮೀಶಾ ಆರಾಮದಾಯಕವಾದ ಬಟ್ಟೆಯಲ್ಲಿ ಕುಳಿತಿರುವುದನ್ನು ನೋಡಿ, ಮೀಶಾ, ಬೇಗ ತಯಾರಾಗು, ಬಾಸ್ ಇವತ್ತಿನ ಪಾರ್ಟಿಗೆ ಎಲ್ಲರನ್ನೂ ಕುಟುಂಬದ ಸಮೇತ ಕರೆದಿದ್ದಾರೆ. ನೀನು ನನ್ನ ಜೊತೆಗೆ ಬರಬೇಕೆಂದು ನಾನು ಬಯಸುತ್ತೇನೆ ಎಂದನು. ಮೀಶಾ ಕೆಲವು ಕ್ಷಣಗಳ ಕಾಲ ಅವನ ಕಡೆಗೆ ನೋಡಿ ನಂತರ ಸಣ್ಣದಾಗಿ ಉತ್ತರಿಸಿದಳು. ಸರಿ, ನಾನು ತಯಾರಾಗುತ್ತೇನೆ. ಅವಳು ಯಾವುದೇ ವಾದವಿಲ್ಲದೆ ಎದ್ದು ಹೋದಳು. ಅವಳು ನಿರಾಕರಿಸಿ ಮತ್ತೊಂದು ಮುಜುಗರದ ಸನ್ನಿವೇಶವನ್ನು ಸೃಷ್ಟಿಸಲು ಬಯಸಿರಲಿಲ್ಲ. ಸ್ವಲ್ಪ ಸಮಯದ ನಂತರ ವಿಹಾನ್ ತಯಾರಾಗಿ ಕನ್ನಡಿಯ ಮುಂದೆ ನಿಂತಿದ್ದನು ಮತ್ತು ಮೀಶಾ ಕೋಣೆಯಿಂದ ಹೊರಗೆ ಬಂದಳು. ಅವಳು ಅಚ್ಚುಕಟ್ಟಾಗಿ ಹುಟ್ಟಿದ್ದ ಕಪ್ಪು ಬಣ್ಣದ ಸೀರೆ ಅವಳ ಸರಳತೆ ಮತ್ತು ಸೌಂದರ್ಯವನ್ನು ಎತ್ತಿ ತೋರಿಸುತ್ತಿತ್ತು. ಅವಳ ಸೌಂದರ್ಯ, ಘನತೆ ಮತ್ತು ಆತ್ಮವಿಶ್ವಾಸ ಎಲ್ಲವೂ ಒಟ್ಟಿಗೆ ಎದ್ದು ಕಾಣುತ್ತಿತ್ತು. ವಿಹಾನ್ ಒಮ್ಮೆ ಅವಳನ್ನು ನೋಡಿ ತಕ್ಷಣ ತನ್ನ ನೋಟವನ್ನು ಬೇರೆಡೆಗೆ ತಿರುಗಿಸಿದನು. ಆದರೆ ಕೆಲವು ಕ್ಷಣಗಳ ಕಾಲ ಅವನ ಕಣ್ಣುಗಳು ಮೀಶಾಳ ಮೇಲೆಯೇ ನೆಟ್ಟಿದ್ದವು. ಅವಳು ಎಷ್ಟು ಸುಂದರವಾಗಿ ಮತ್ತು ಗೌರವಾನ್ವಿತವಾಗಿ ಕಾಣಿಸುತ್ತಿದ್ದಳೆಂದರೆ ಅವಳನ್ನು ನೋಡುವುದರಿಂದ ಅವನಿಗೆ ತನ್ನನ್ನು ತಾನು ತಡೆಯಲು ಸಾಧ್ಯವಾಗಲಿಲ್ಲ. ಅವನ ಈ ಹಠಾತ್ ನೋಟದಿಂದ ಮೀಶಾ ಸ್ವಲ್ಪ ಗೊಂದಲಕ್ಕೊಳಗಾದಳು. ಅವಳ ಹೃದಯದಲ್ಲಿ ಒಂದು ವಿಚಿತ್ರವಾದ ಭಾವನೆ ಮೂಡಿತು. ಸದಾ ತನ್ನನ್ನು ನಿರ್ಲಕ್ಷಿಸುತ್ತಿದ್ದ ಮನುಷ್ಯ ಇಂದು ತನ್ನನ್ನು ನೋಡುವುದರಿಂದ ತಡೆಯಲಾಗದೆ ನಿಂತಿದ್ದನು. ಕೆಲವು ಕ್ಷಣ ಅವನು ಹಾಗೆ ನಿಂತು ನಂತರ ತನ್ನ ಹಳೆಯ ಅಹಂಕಾರಕ್ಕೆ ಮರಳುತ್ತಾ, ನಡಿ, ತಡವಾಗುತ್ತಿದೆ ಎಂದನು. ಪಾರ್ಟಿಗೆ ಪ್ರವೇಶಿಸುತ್ತಿದ್ದಂತೆ ಮೀಶಾ ವಿಹಾನ್ ಜೊತೆ ಒಳಗೆ ಹೆಜ್ಜೆ ಇಟ್ಟಳು. ಅವರು ಒಳಗೆ ಬರುತ್ತಿದ್ದಂತೆ ಎಲ್ಲರ ಕಣ್ಣುಗಳು ಅವಳ ಮೇಲೆಯೇ ನೆಟ್ಟವು. ವಿಹಾನ್ ಸ್ನೇಹಿತರು ಆಶ್ಚರ್ಯದಿಂದ ಅವಳನ್ನು ನೋಡಿದರು. ಅರೆ ವಾವ್ ವಿಹಾನ್, ನಿಮ್ಮ ವೈಫ್ ತುಂಬ ಬ್ಯೂಟಿಫುಲ್ ಆಗಿದ್ದಾರೆ. ಒಬ್ಬ ಸ್ನೇಹಿತ ಮನಸಾರೆ ಅವಳನ್ನು ಹೊಗಳಿದನು. ವಿಹಾನ್ ಸುಮ್ಮನೆ ಲಘುವಾಗಿ ತಲೆ ಆಡಿಸಿದನು. ಆದರೆ ಒಳಗೊಳಗೆ ಅವನು ಕೂಡ ಈ ಮಾತನ್ನು ಒಪ್ಪಿಕೊಂಡಿದ್ದನು. ಮೀಶಾ ಅಲ್ಲಿನ ಜನರೊಂದಿಗೆ ಅತ್ಯಂತ ಆತ್ಮವಿಶ್ವಾಸದಿಂದ ಮಾತನಾಡಲು ಶುರು ಮಾಡಿದಳು. ಅವಳು ಇಂಗ್ಲಿಷ್ನಲ್ಲಿ ತುಂಬ ಸರಾಗವಾಗಿ ಮಾತನಾಡುತ್ತಿದ್ದಳು ಮತ್ತು ಅವಳ ವ್ಯಕ್ತಿತ್ವ ಎಲ್ಲರನ್ನೂ ಆಕರ್ಷಿಸಿತು. ಅಲ್ಲಿಗೆ ಬಂದಿದ್ದ ವಿಹಾನ್ನ ಬಾಸ್ ಪತ್ನಿ ಮೀಶಾಳನ್ನು ನೋಡಿ ತುಂಬ ಪ್ರಭಾವಿತರಾಗಿದ್ದರು. ನಿಮ್ಮ ಎಜುಕೇಷನ್ ಏನು ಮೀಶಾ ಎಂದು ಬಾಸ್ ಪತ್ನಿ ಕುತೂಹಲದಿಂದ ಕೇಳಿದಾಗ ಮೀಶಾ ಮಂದಹಾಸದೊಂದಿಗೆ ಉತ್ತರಿಸಿದಳು, ನಾನು PhD ಮಾಡಿದ್ದೇನೆ. ಇದನ್ನು ಕೇಳಿ ಅಲ್ಲಿದ್ದವರೆಲ್ಲ ದಂಗಾದರು. ಒಂದು ಕಡೆ ನಿಂತು ಇದೆಲ್ಲವನ್ನು ನೋಡ್ತಿದ್ದ ವಿಹಾನ್ಗೆ ಮೀಶಾಳ ಈ ಮುಖದ ಪರಿಚಯವೇ ಇರಲಿಲ್ಲ. ಮೀಶಾ ಇಷ್ಟೊಂದು ವಿದ್ಯಾವಂತೆ ಮತ್ತು ಗೌರವಾನ್ವಿತಳು ಎಂಬ ವಿಷಯ ತಿಳಿದು ಅವನಿಗೆ ಆಶ್ಚರ್ಯವಾಯಿತು. ಪಾರ್ಟಿಯಲ್ಲಿದ್ದ ಹಲವರು ಮೀಶಾಳನ್ನು ಹೊಗಳುತ್ತಿದ್ದರು. ವಿಹಾನ್ ಬಾಸ್ ಕೂಡ ನಗುತ್ತಾ ಹೇಳಿದರು, ವಿಹಾನ್, ನೀವು ಅದೃಷ್ಟವಂತರು. ನಿಮ್ಮ ವೈಫ್ ಕೇವಲ ಸುಂದರಿ ಅಷ್ಟೇ ಅಲ್ಲ, ತುಂಬ ಇಂಟೆಲಿಜೆಂಟ್ ಮತ್ತು ಎಜುಕೇಟೆಡ್ ಕೂಡ ಹೌದು. ವಿಹಾನ್ ಸಣ್ಣದಾಗಿ ನಕ್ಕನು. ಆದರೆ ಒಳಗೊಳಗೆ ಮೀಶಾಳ ಈ ಹೊಸ ಗುರುತನ್ನು ನೋಡಿ ಆಶ್ಚರ್ಯಚಕಿತನಾಗಿದ್ದನು. ಅವನ ಹೃದಯದಲ್ಲಿ ಒಂದು ಸಣ್ಣ ಚುಚ್ಚುಮದ್ದಿನಂತಹ ನೋವು ಕಾಣಿಸಿಕೊಂಡಿತು. ತಾನು ಇಂದಿನವರೆಗೂ ಮೀಶಾಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲೇ ಇಲ್ಲವಲ್ಲ ಎಂದು. ಪಾರ್ಟಿ ಮುಗಿದ ಇಬ್ಬರು ಕಾರಿನಲ್ಲಿ ಮನೆಗೆ ಹಿಂತಿರುಗುವಾಗ ವಿಹಾನ್ ಮೌನವಾಗಿದ್ದನು ಮತ್ತು ಮೀಶಾ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು. ವಿಹಾನ್ನ ಹೃದಯದಲ್ಲಿ ಹಲವು ಪ್ರಶ್ನೆಗಳು ಮತ್ತು ಭಾವನೆಗಳು ಸುಳಿದಾಡುತ್ತಿದ್ದವು. ಆದರೆ ಅವನಿಗೆ ಅವುಗಳನ್ನು ವ್ಯಕ್ತಪಡಿಸಲು ಸಾಧ್ಯವಾಗುತ್ತಿರಲಿಲ್ಲ. 2 ವರ್ಷ ಜೊತೆಯಾಗಿ ಬಾಳಿದ ಮೇಲೂ
ಅವಳ ಶಿಕ್ಷಣದ ಬಗ್ಗೆ ತನಗೆ ತಿಳಿಯದೇ ಇರುವಷ್ಟು ಅವಳ ವ್ಯಕ್ತಿತ್ವದಿಂದ ನಾನು ಹೇಗೆ ದೂರ ಉಳಿದಿದ್ದೆ ಎಂಬ ಪ್ರಶ್ನೆ ಅವನನ್ನು ಕಾಡುತ್ತಿತ್ತು. ಮನೆಯ ಮೌನ ಪಾರ್ಟಿಯ ಆ ವೈಭವಕ್ಕಿಂತ ಸಂಪೂರ್ಣ ಭಿನ್ನವಾಗಿತ್ತು. ವಿಹಾನ್ ಕಾರಿನ ಕೀಲಿಯನ್ನು ಮೇಜಿನ ಮೇಲಿಟ್ಟು ದಣಿದ ಹೆಜ್ಜೆಗಳೊಂದಿಗೆ ಸೋಫಾದ ಮೇಲೆ ಕುಳಿತನು. ಮೀಶಾ ಬಟ್ಟೆ ಬದಲಾಯಿಸಲು ಕೋಣೆಯ ಕಡೆಗೆ ನಡೆದಳು. ಅವಳ ಕನ್ನಡಿಯ ಮುಂದೆ ನಿಂತು ತನ್ನ ಸೀರೆ ಬ್ಲೌಸ್ನ ದಾರವನ್ನು ಬಿಚ್ಚಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅದು ಸಿಕ್ಕಿ ಹಾಕಿಕೊಂಡಿತ್ತು. ಆ ದಾರ ಗೋಜಲಾಗಿತ್ತು. ಅವಳ ತಾಳ್ಮೆಯನ್ನು ಪರೀಕ್ಷಿಸುತ್ತಿತ್ತು. ಮೀಶಾ ಪದೇ ಪದೇ ಕನ್ನಡಿಯಲ್ಲಿ ನೋಡುತ್ತಾ ತಾನೇ ಹೆಣಗಾಡುತ್ತಿದ್ದಾಗ ಹಠಾತ್ತನೆ ಬಾಗಿಲು ತೆರೆಯಿತು ಮತ್ತು ವಿಹಾನ್ ಒಳಗೆ ಬಂದನು. ಮೀಶಾ ತಕ್ಷಣವೇ ತನ್ನ ಭಂಗಿಯನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಅವಳ ಬೆನ್ನಿನ ಭಾಗ ಕನ್ನಡಿಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಆ ಕ್ಷಣದಲ್ಲಿ ವಿಹಾನ್ ನೋಟ ಅವಳ ಮೇಲೆಯೇ ನೆಟ್ಟು ಹೋಯಿತು. ಮೀಶಾ ಸ್ವಲ್ಪ ಗಾಬರಿಯಿಂದಲೇ ಹೇಳಿದಳು, ನಾನು ಸರಿಪಡಿಸಿಕೊಳ್ಳುತ್ತಿದ್ದೇನೆ. ನೀನು ಯಾಕೆ ಇಲ್ಲಿಗೆ ಬಂದೆ? ವಿಹಾನ್ ಕಣ್ಣುಗಳಲ್ಲಿ ಒಂದು ಕ್ಷಣ ಹಿಂಜರಿಕೆ ಇತ್ತು. ಆದರೆ ನಂತರ ಅವನು ಮೃದು ಧ್ವನಿಯಲ್ಲಿ ಹೇಳಿದನು, ಇರು, ನಾನೇ ಮಾಡುತ್ತೇನೆ ಎಂದು. ಮೀಶಳ ಹೃದಯದ ಬಡಿತ ಜೋರಾಯಿತು. ಅವಳು ಏನು ಹೇಳದೆ ಸ್ವಲ್ಪ ಹಿಂದಕ್ಕೆ ಸರಿದಳು. ಆದರೆ ಅವಳ ಸೊಂಟ ಕನ್ನಡಿಗೆ ತಗುಲಿತು. ವಿಹಾನ್ ಒಂದು ಕ್ಷಣ ಹಾಗೆಯೇ ನಿಂತನು. ತಾನು ಮುಂದುವರಿಯಬೇಕೋ ಬೇಡವೋ ಎಂದು ಯೋಚಿಸುವಂತೆ ಕಂಡನು ಮತ್ತು ನಂತರ ಮುಂದೆ ಹೆಜ್ಜೆ ಇಟ್ಟನು. ದಾರದ ಹತ್ತಿರ ಹೋಗುತ್ತಿದ್ದಂತೆ ಅವನ ಕೈಗಳು ಲಘುವಾಗಿ ನಡುಗಿದವು. ಅವನ ಅರಿಯದೆಯೇ ತನ್ನ ಉಸಿರಾಟವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದನು. ಮುಂದುವರಿಯುವುದು.